प्यारे मित्रों, आप सभी को आपके यूट्यूब चैनल स्टडी विद परशुराम में स्वागत है। और मैं हूं परशुराम। अब यह है प्रैक्टिस सीरीज़ का 5वां भाग है और इससे ही 4 भाग अपलोड किया हूं। पहला, दूसरा, तीसरा भाग व्याकरण से संबंधित है और चौथा भाग अनुरूपता से है। और आज का जो भाग है ना बच्चों, वो एक वाक्य के उत्तर के लिए है। और जैसे पासिंग पैकेज के सीरीज़ में हम यह सीरीज़ चला रहे, आपके परीक्षा की दृष्टि से बहुत ही उपयोगी है। और जैसे आप परीक्षा का मॉडल पेपर भी आप पूरी तरह से समझ सकते हैं। इसलिए कृपया नए हो तो लाइक शेयर सब्सक्राइब करने के लिए न भूलिए और वीडियो को अंत तक देखिए। ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಾನು ಪರಶುರಾಮ್. ಇದು ಪ್ರಾಕ್ಟೀಸ್ ಸೀರೀಸ್ನ 5ನೇ ಭಾಗ. ಇದಕ್ಕಿಂತ ಮುಂಚೆ ಭಾಗ 1, 2, 3 ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಲಾಗಿದೆ. 4ರಲ್ಲಿ ಅನುರೂಪತಾದ ಪ್ರಶ್ನೆಗಳಿದ್ದಾವೆ. 5ನೇದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ವಾಕ್ಯದ ಪ್ರಶ್ನೆಗಳಿಗೆ ತಂದಿದ್ದೀನಿ. ಅದು ಬಹಳಷ್ಟು ಉಪಯೋಗಕರವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋದ ಕೊನೆಯವರೆಗೂ ನೋಡಿ. ಹೊಸಬರಾಗಿದ್ದರೆ लाइक शेयर सब्सक्राइब ಮಾಡಲಿಕ್ಕೆ ಮರೆಯದಿರಿ. बच्चों, हम पहले ना जो सेट क्वेश्चन पेपर में प्रश्न है उसके बारे में थोड़ा सा जानकारी प्राप्त कर लेंगे. फिर बाद में पासिंग पैकेज के लिए क्वेश्चंस देख लेंगे. सेट 1 में क्वेश्चन पेपर है बच्चों. ये सेट 1 का है, न्यू पैटर्न का. और उसमें पहला प्रश्न है, बिचेंद्री पाल को कौन सा गौरव प्राप्त है. उसका उत्तर होगा बच्चों, बिचेंद्री पाल ने एवरेस्ट पर चढ़ने वाली प्रथम भारतीय महिला है. प्रश्न 2 है, दोनों दोस्तों ने हाथी से किसके बारे में चर्चा की. और दोनों दोस्तों ने हाथी से मकान बनाने के तरीके के बारे में चर्चा की. प्रश्न 3 है, कवि भारत माता से क्या निवेदन कर रहे हैं. कवि भारत माता से जग का रूप बदल देने के लिए निवेदन कर रहे हैं. प्रश्न 4 है, तुलसीदास जी के अनुसार मानव की आंतरिक और बाह्य शुद्धि कब होती है. और जैसे राम नाम की जप करने से आंतरिक और बाह्य शुद्धि होती है. यह 4 प्रश्न थे. और इससे 4 प्रश्नों से भी आपको पता चलता है कि इसमें 2 प्रश्न होते हैं गद्य से और 2 प्रश्न होते हैं पद्य से. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಗಳ ಸ್ವರೂಪಗಳನ್ನು ನಾವು ನೋಡಿದಾಗ ನಮಗೆ ಮುಖ್ಯವಾಗಿ 2 ವಿಷಯ ಗೊತ್ತಾಗುತ್ತೆ. ಒಂದೇದೇನಪ್ಪ ಅಂತಂದರೆ, ಇಲ್ಲಿ 2 ಪ್ರಶ್ನೆಗಳು ಗದ್ಯದಿಂದ ಕೇಳಿದರೆ 2 ಪ್ರಶ್ನೆಗಳು ಪದ್ಯದಿಂದ ಕೇಳಿರ್ತಾರೆ. ಅದನ್ನು ಸ್ವಲ್ಪ ಗಮನ ಬಿಟ್ಟು ಅದೇ ಥರನಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಕ್ವಶನ್ ಆನ್ಸರ್ಸ್ಗಳನ್ನ ಪ್ರಿಪೇರ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮೊದಲ ಪ್ರಶ್ನೆ ಇತ್ತು, ಬಿಚೇಂದ್ರ ಪಾಲರಿಗೆ ಯಾವ ಗೌರವ ಪ್ರಾಪ್ತವಾಗಿದೆ. ಅವರು ಎವರೆಸ್ಟ್ ಶಿಖರವನ್ನು ಏರಿರ್ತಕ್ಕಂಥ ಮೊದಲ ಭಾರತೀಯ ಮಹಿಳೆ ಉತ್ತರ ಆಗಿತ್ತು. ಎರಡನೇದು, ಇಬ್ಬರು ಜನ ಗೆಳೆಯರು ಆನೆಯ ಜೊತೆಗೆ ಯಾವುದರ ಕುರಿತು ಚರ್ಚೆಯನ್ನು ಮಾಡಿದರು. ಇಬ್ಬರು ಜನ ಗೆಳೆಯರು ಆನೆಗೆ ಕಾಡಿನಲ್ಲಿ ಮನೆಯ ಕಟ್ಟುವ ವಿಧಾನದ ಕುರಿತು ಚರ್ಚೆ ಮಾಡಿದರು. ಮೂರನೇದಿತ್ತು, ಕವಿಯವರು ಭಾರತ ಮಾತಾಗೆ ಇನ್ನೇಂದು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಜಗದ ರೂಪ ಬದಲಾವಣೆ ಮಾಡೋ ಸಲುವಾಗಿ ಕವಿ ಭಾರತ ಮಾತೆಗೆ ವಿನಂತಿ ಮಾಡುತ್ತಿದ್ದಾರೆ. ಕಡೆಯ ಪ್ರಶ್ನೆ ಇದೆ, ತುಳಸಿದಾಸ್ ಅವರ ಅನುಸಾರ ಮನುಷ್ಯನ ಆಂತರಿಕ ಮತ್ತು ಬಾಹ್ಯ ಶುದ್ಧಿ ಯಾವಾಗ ಆಗುತ್ತದೆ. ರಾಮನಾಮವನ್ನು ಜಪಿಸುವುದರಿಂದ ಮನುಷ್ಯನ ಆಂತರಿಕ ಮತ್ತು ಬಾಹ್ಯ ಶುದ್ಧಿ ಆಗುತ್ತದೆ. बच्चों, सेट 1 में से था. अब देखेंगे सेट 2 में क्या क्या प्रश्न है. सेट 2 में, ठीक है. सेट 2 फर्स्ट प्रश्न है बच्चों, पहला है, भारत माँ अमरों की जननी क्यों कहलाती है. भारत ಮಾತೆಗೆ ಅಮರ ವೀರರ ತಾಯಿ ಅಂತ ಏಕೆ ಕರೀತಾರೆ. ಏಕೆಂದರೆ ಜैसे ಗಾಂಧಿ ಬುದ್ಧ ರಾಮ್ ने उसके हृदय में शायी थे. ಗಾಂಧಿ ಬುದ್ಧ ಮತ್ತು ರಾಮ್ ಅವರು ಆಕೆ ಹೃದಯದಲ್ಲಿ ಸುಶೋಭಿತರಾಗಿದ್ದಾರೆ. ಎರಡನೇದಿದೆ, ತುಳಸಿ ಕವಿ के अनुसार संत को कैसे होना चाहिए. ತುಳಸಿಯವರ ಅನುಸಾರ ಸಂತನು ಹೇಗಿರಬೇಕು. ಸಂತನು हंस पक्षी समानವಾಗಿರಬೇಕು. हंस पक्षी के समान होना चाहिए. रामेश्वरम किस कारण प्रसिद्ध है. रामेश्वरम एक प्रसिद्धवाಗಿದೆ. उसका उत्तर है कि प्रतिष्ठित शिव मंदिर के लिए, सुप्रसिद्ध शिव मंदिरಕ್ಕಾಗಿ. प्रश्न 4 ಇದೆ, मकान बनाने के बारे में दोस्तों ने किनसे पूछताछ की. ಮನೆಯನ್ನು ಕಟ್ಟೋ ಸಲುವಾಗಿ ಗೆಳೆಯರು ಯಾರ ಜೊತೆ ವಿಚಾರಣೆಯನ್ನು ಮಾಡಿದರು. जैसे जंगल के पशु पक्षियों से पूछताछ की. ಈ ಥರನಾಗಿ ಮಕ್ಕಳು ಇಲ್ಲಿನೂ ಕೂಡ ಏನಿದ್ದಾವೆ, 2 ಗದ್ಯದಿದ್ದಾವೆ, 2 ಪದ್ಯದಿದ್ದಾವೆ. ನೀವು ತಿಳ್ಕೊಳ್ಬೇಕು, 4 ಪ್ರಶ್ನೆಯಲ್ಲಿ 2 ಪ್ರಶ್ನೆ ಪದ್ಯದಿಂದ ಬಂದರೆ ಇನ್ನೂ 2 ಪ್ರಶ್ನೆ ಎಲ್ಲಿಂದ ಬರ್ತಾವಪ್ಪ ಅಂದರೆ ಗದ್ಯದಿಂದ ಬರ್ತವೆ. ಅದಕ್ಕಾಗಿ ನಾನು ಈಗ ಮೊದಲ ಭಾಗದಲ್ಲಿ ಪದ್ಯದ ಪ್ರಶ್ನೆಗಳನ್ನು ತಂದಿದ್ದೀನಿ ಈ ವಿಡಿಯೋದಲ್ಲಿ. ಮುಂದಿನ ಒಂದು ವಿಡಿಯೋದಲ್ಲಿ ಗದ್ಯದ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಪಹಲ ಪ್ರಶ್ನೆ ಇವತ್ತಿನ ಪಾಸಿಂಗ್ ಪ್ಯಾಕೇಜ್ದಲ್ಲಿ ಒಂದು ವಾಕ್ಯದಲ್ಲಿ ಪದ್ಯ ಭಾಗದಿಂದ ಇರತಕ್ಕಂಥ ಮೊದಲ ಪ್ರಶ್ನೆ ಹೀಗಿದೆ. ಮೊದಲನೇದು, ಸಭಿ ಓರ್ ಕ್ಯಾ ಗೂಂಜ್ ಉಠಾ ಹೇ. ಎಲ್ಲ ಕಡೆಯೂ ಏನೊಂದು ಪ್ರತಿಧ್ವನಿಸಬೇಕು, ಜೈ ಹಿಂದ್ ಕಾ ನಾದ್. ಪ್ರಶ್ನೆ 2 ಇದೆ, ಜೈ ಹಿಂದ್ ಕಾ ನಾದ್ ಕಹಾ ಪರ್ ಗೂಂಜ್ನಾ ಚಾಹಿಯೆ. ಜೈ ಹಿಂದದ ಒಂದು ಘೋಷಣೆ ಎಲ್ಲೆಲ್ಲಿ ಮೊಳಗಬೇಕು. ಸಕಲ ನಗರ और ಗ್ರಾಮ में, ಸಕಲ ನಗರ ಮತ್ತು ಗ್ರಾಮಗಳಲ್ಲಿ ಜೈ ಹಿಂದದ ನಾದ ಗೂಂಜ್ ಉಠ್ನಾ ಚಾಹಿಯೆ. ಆಧುನಿಕ ಪುರುಷ ने किस पर विजय प्राप्त किया है. ಆಧುನಿಕ ಪುರುಷನು ಯಾವುದರ ಮೇಲೆ ವಿಜಯವನ್ನು ಸಾಧಿಸಿದ್ದಾನೆ. ಪ್ರಕೃತಿಯ ಮೇಲೆ. प्रश्न 4 बच्चों, आज मनुष्य का यान कहाँ जा रहा है. ಇಂದಿನ ಮನುಷ್ಯನ ಒಂದು ಪ್ರವಾಸ ಎಲ್ಲಿಗೆ ಹೋಗುತ್ತಿದೆ. उत्तर है बच्चों, गगन तक जा रहा है. ಅದೇ ತರನಾಗಿ ಮಕ್ಕಳೇ 5ನೇ ಪ್ರಶ್ನೆ ಇದೆ, आज का मनुष्य कहाँ आसीन है. ಇವತ್ತಿನ ಮನುಷ್ಯ ಎಲ್ಲಿ ಒಂದು ಕುಳಿತುಕೊಂಡಿದ್ದಾನೆ. उत्तर है बच्चों, प्रकृति पर.
ಮುಂದಿನಿದೆ ಭಾರತ್ ಮಾತಾ ಮುಕ್ತ ಹಸ್ತಸೆ ಕ್ಯಾ ಬಾಂಟ ರಹಿ ಹೈ. ಭಾರತ ಮಾತೆಯು ಮುಕ್ತ ಹಸ್ತದಿಂದ ಏನನ್ನು ಹಂಚುತ್ತಿದ್ದಾಳೆ? ಏನು? ಸುಖ ಸಂಪತ್ತಿ ಧನಧಾಮಕೋ ಭಾರತ ಮಾ ಮುಕ್ತ ಹಸ್ತಸೆ ಬಾಂಟ ರಹಿ ಹೈ. ಪ್ರಶ್ನೆ 7 ಇದೆ ತುಳಸಿದಾಸ್ ಕಿಸ್ ಶಾಖಾಕ್ಕೆ ಕವಿ ಹೇ. ತುಳಸಿದಾಸ್ ಅವರು ಯಾವ ಶಾಖೆಯ ಕವಿಯಾಗಿದ್ದಾರೆ? ಉತ್ತರ ಇದೆ ರಾಮಭಕ್ತಿ ಶಾಖೆಯ ಕವಿಯಾಗಿದ್ದಾರೆ. ಪ್ರಶ್ನೆ 8 ಇದೆ ತುಳಸಿ ಕೆ ಅನುಸಾರ ವಿಪತ್ತಿ ಕೆ ಸಾಥಿ ಕೌನ್ ಹೇ. ತುಳಸಿಯ ಅನುಸಾರ ಒಂದು ಸಂಕಟ ಬಂದಾಗ ಯಾವೆಲ್ಲ ಅಂಶಗಳು ನಮ್ಮ ಜೊತೆಗಿರ್ತಾವಪ್ಪ ಅಂದರೆ ವಿದ್ಯೆ ವಿನಯ ಮತ್ತು ವಿವೇಕ. ವಿದ್ಯಾ ವಿನಯ ವಿವೇಕ. ಮುಂದಿನ ಪ್ರಶ್ನೆ ಇದೆ ಮಕ್ಕಳೇ, ಪದ್ಯದ ಭಾಗದಲ್ಲಿರ್ತಕ್ಕಂಥದ್ದು ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಕ್ಯಾ ಹೇ. और जैसे बहाने बनाने का प्रमुख कारण आलस है. ಬಹಾನೆ ಬನಾನೆ ಇಸ್ಕ ಅರ್ಥ ಕಿ ಮುಂದಕ್ಕೆ ತೊಳ್ಳೋದು. ಸೊ ಹಾಗೇನೆ ಪೋಸ್ಟ್ ಮಾಡ್ಕೋತಾ ಹೋಗೋದು. ಸೊ ಅದನ್ನು ಬಹಾನೆ ಬನಾನೆ ಅಂತೀವಿ. ಸಮಯಕ್ಕೂ ಖೋನೆ ಸೆ ಕ್ಯಾ ಹೋತಾ ಹೈ. ಸಮಯವನ್ನು ಹಾಗೆ ನಾವು ಕಳೆಯೋದ್ರಿಂದ ಏನಾಗ್ತದಪ್ಪ ಅಂದರೆ ಪಚ್ತಾನ ಪಡ್ತಾ ಹೈ. ಪಶ್ಚಾತ್ತಾಪವನ್ನು ಹೊಂದಬೇಕಾಗತ್ತೆ. ಮುಂದಿಂದಿದೆ ಚುಟಕಿ ದೇ ದೇಕರ್ ಹಸ್ನೆ ವಾಲೆ ಕೌನ್ ತೇ. ಚುಟಕಿಯನ್ನು ಕೊಟ್ಟು ಅದನ್ನು ಬಾರಿಸ್ತಕ್ಕಂಥವ್ರು ಯಾರು ಅಂದರೆ ನಗುವಂಥವ್ರು ಯಾರು, ಕಾಡಿಸುವಂಥವ್ರು ಯಾರಪ್ಪ ಅಂದರೆ ಗ್ವಾಲರು, ಅಲ್ಲಿನ ಹಾಲು ಮಾರ್ತಿದ್ರಲ್ಲ ಅವರು. ಆಮೇಲೆ 12ನೇ ಪ್ರಶ್ನೆ ಇದೆ ಮಕ್ಕಳೇ, ಬಾಲಕೃಷ್ಣ ಕಾ ರಂಗ ಕೈಸಾ ಹೋತಾ ಹೈ. ಬಾಲಕೃಷ್ಣನ ಒಂದು ಮೈಯ ಬಣ್ಣ ಹೇಗಿದೆ? ಸೊ ಜೈಸೆ ಕಾಲಾಯ ಸಾಮವರ್ಣ ಬಿ ಕಹತೆ ಹೈ. ಸೊ ಇನ್ನು ಒಟ್ಟು ಉಳಿದಿರ್ತಕ್ಕಂಥದ್ದು 3 ಪ್ರಶ್ನೆಗಳಿದ್ದಾವೆ. ದಾನಾ ಲೇಕರ್ ಕೌನ್ ಚಲ್ತಿ ಹೇ. ಕಾಳುಗಳನ್ನ ತೆಗೆಂಡು ಯಾರು ಹೋಗ್ತಾರೆ? ಚಿಂಟಿ, ಇರುವೆಗಳು. ಮೋತಿ ಕಹಾ ಮಿಲ್ತಾ ಹೈ. ಮುತ್ತುಗಳು ನಮಗೆ ಎಲ್ಲಿ ಸಿಗ್ತಾವಪ್ಪ ಅಂದರೆ ಗಹರೆ ಸಾಗರ ಮೇ. ಸಾಗರದ ಆಳವಾದ ಸ್ಥಳಗಳಲ್ಲಿ ನಮಗೆ ಮುತ್ತುಗಳು ಸಿಗ್ತವೆ. ಕಿಸ್ಕೋ ಮೈದಾನ ಚೋಡ್ಕರ್ ಭಾಗ್ನಾ ನಹಿ ಚಾಹಿಯೆ. ಯಾರು ಮೈದಾನವನ್ನು ಬಿಟ್ಟು ಓಡಿ ಹೋಗ್ಬಾರ್ದು ಅಂದ್ರೆ ಸಂಘರ್ಷ ಕರ್ನೆ ವಾಲೋ. ಸೊ ನಾವು ಯಾವತ್ತೂ ಕೂಡ ಕಾದ ಸಂಘರ್ಷಣೆಯನ್ನು ಮಾಡ್ತೀವಲ್ಲ, ನಾವು ಯಾವತ್ತೂ ಕೂಡ ಏನು ಮಾಡಬೇಕಪ್ಪ ಅಂದ್ರೆ ಈ ಒಂದು ಮೈದಾನವನ್ನು ಬಿಟ್ಟು ಹೋಗಬಾರ್ದು. ವಿದ್ಯಾರ್ಥಿಗಳೇ ಇದಿತ್ತು ಒಟ್ಟು 15 ಪ್ರಶ್ನೆಗಳು. ಪಾಸಿಂಗ್ ಪ್ಯಾಕೇಜ್ ಪದ್ಯದ ಇತ್ತು, ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸೊ ಮುಂದಿನ ಒಂದು ಭಾಗದಲ್ಲಿ ಮತ್ತೆ ಒಂದು 25 ಗದ್ಯ ಭಾಗದಿಂದ ಪ್ರಶ್ನೆಗಳನ್ನು ತರ್ತೀನಿ. ಸೊ ಅಲ್ಲಿಯವರೆಗೆ ವಿಡಿಯೋವನ್ನು ನೋಡ್ತಾ ಇರಿ, ಸಂಪೂರ್ಣವಾಗಿ ನೋಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಫ್ರೆಂಡ್ಸ್ಗಳಿಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಅರ್ಥ ಆಯ್ತಾ? प्यारे मित्रों, आप सभी को आपका यूट्यूब चैनल स्टडी विद परशुराम में स्वागत है और मैं हूं परशुराम. यह चल रहा है प्रैक्टिस सीरीज़ के 6 पार्ट पर और इससे ही 5 पार्ट हुआ है और यह तो पासिंग पैकेज का सीरीज़ है. और पार्ट 5 में बच्चों मैंने एक वाक्य के प्रश्न लिया था पद्य भाग से और यहाँ का आज का जो पार्ट है बच्चों वो गद्य भाग से है. और जैसे इंपॉर्टेंट क्वेश्चन से पासिंग पैकेज के लिए संभावित प्रश्न ही ये सभी यहाँ पर आया है बच्चों के. इससे पहले मेरे वीडियो पर 39 वीडियोज़ है, आप ज़रूर से देखना है. आपसे ये सभी वीडियो आपके लिए गद्य पद्य प्रीवियस ईयर टेस्ट सीरीज़ के हैं. संपूर्ण पाठ प्रश्नोत्तर प्रैक्टिस सीरीज़ के सभी वीडियोज़ यहाँ पर है, आपके लिए बहुत ही फ़ायदा होगा, ज़रूर देखना है. और अच्छा लगा तो कृपया आप अपने फ्रेंड सर्कल में शेयर कीजिए और मेरे चैनल स्टडी विद परशुराम को सब्सक्राइब कीजिए. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಾನು ಪರಶುರಾಮ್. ಇದು SSLCಯ ಪಾಸಿಂಗ್ ಪ್ಯಾಕೇಜ್ ಸೀರೀಸನ್ನು ನಡೆಸ್ತಾ ಇದ್ದೀವಿ. ಇದು 1 ಅಂಕದ ಒಂದು ಪ್ರಶ್ನೆಗಳಿದ್ದಾವೆ, ಅದು ಗದ್ಯ ಭಾಗದಿಂದ ಇದ್ದಾವೆ. ಇದಕ್ಕಿಂತ ಮುಂಚೆ ನಾನು ಪದ್ಯ ಭಾಗದ ಹಾಕಿದ್ದೀನಿ. ಅನುರೂಪತೆ ಮತ್ತು ವ್ಯಾಕರಣದನ್ನು ಕೂಡ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ಗಳನ್ನು ಹಾಕಿದ್ದೀನಿ. ದಯವಿಟ್ಟು ತಾವುಗಳನ್ನು ನೋಡಬೇಕು. ಇಷ್ಟ ಆದರೆ ನಿಮ್ಮದೇ ಆಗಿರ್ತಕ್ಕಂಥ ಫ್ರೆಂಡ್ ಸರ್ಕಲಲ್ಲಿ ಶೇರನ್ನು ಮಾಡಲಿಕ್ಕೆ ಮರೆಯದಿರಿ. ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. सो बच्चों चलेंगे. प्रश्न इस प्रकार है, गद्य भाग से है. पहला प्रश्न है, स्वाद में सेब किससे बढ़कर नहीं है. ಸ್ವಾದದಲ್ಲಿ ಸೇಬು ಹಣ್ಣು ಯಾವುದಕ್ಕಿಂತ ಹೆಚ್ಚು ಇಲ್ಲ ಅಂತ ಹೇಳ್ತಾರೆ. और जैसे उसका उत्तर है बच्चों आम से बढ़कर नहीं है, ಮಾವಿನ ಹಣ್ಣು. प्रश्न 2 है, रोज़ एक सेब खाने से किनकी ज़रूरत नहीं होती है. ಪ್ರತಿದಿನ ಒಂದು ಸೇಬು ಹಣ್ಣು ತಿನ್ನೋದ್ರಿಂದ ಯಾರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. और जैसे उसका उत्तर है बच्चों किसका, डॉक्टर का. ಪ್ರತಿದಿನ ಒಂದು ಸೇಬು ಹಣ್ಣು ತಿನ್ನೋದ್ರಿಂದ ನಮಗೆ ವೈದ್ಯರ ಅವಶ್ಯಕತೆ ಇಲ್ಲ. ಪ್ರಶ್ನೆ 3 है, ಗಿಲಹರಿ का प्रिय खाद्य क्या था. ಅಳಿಲಿನ ಪ್ರಿಯವಾಗಿರ್ತಕ್ಕಂಥ ಖಾದ್ಯ ಏನಿತ್ತು? ಕಾಜು ಗೋಡಂಬಿ. प्रश्न 4 इस प्रकार है बच्चों, ಗಿಲಹರಿ की समाधि कहाँ बनाई गई है. ಸೊ ಗಿಲಹರಿಯ ಸಮಾಧಿ ಎಲ್ಲಿ ನಿರ್ಮಾಣವನ್ನು ಮಾಡಿದರು? ಸೋನ್ಜುಹಿ ಬಳ್ಳಿಯ ಕೆಳಗಡೆ, ಸೋನ್ಜುಹಿ ಲತಾಕೆ ನೀಚೆ. ಪ್ರಶ್ನೆ 5 है, ಕಲಾಂ ಜಿ ಬಚಪನ್ ಮೇ ಕಿಸ್ ಘರ್ ಮೇ ರಹತೆ थे. ಕಲಾಂ ಅವರು ಬಾಲ್ಯದಲ್ಲಿ ಯಾವ ಒಂದು ಮನೆಯಲ್ಲಿ ಇರ್ತಿದ್ರು? ಪುಸ್ತೈನಿ. ಪೂರ್ವಜರಿಂದ ಬಂದಿರತಕ್ಕಂಥ ಬಳುವಳಿಯಾಗಿರ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನಾವು ಪುಸ್ತೈನಿ ಅಂತ ಕರಿತೀವಿ. प्रश्न 6 इस प्रकार है. 6ನೇ ಪ್ರಶ್ನೆ ಹೀಗಿದೆ ಮಕ್ಕಳೇ, कलाम जी के चचेरे भाई का नाम क्या है. सो कलाम जी के चचेरे भाई का नाम शमसुद्दीन है. प्रश्न 7 है, छलनी का दाम क्या था. ಸೊ ಜಾಲರ್ ಇದರಲ್ಲ, ಸೋಸರ್ ಹತ್ತಿರದ ಒಂದು ಬೆಲೆ ಎಷ್ಟಂತಿದೆ? ಸೊ 2 ಆನಾ, 2 ಆನೆ ಹತ್ತಿರದ ಒಂದು ಬೆಲೆ ಇತ್ತು. प्रश्न 8 इस प्रकार है बच्चों, ಏಕಾಂಕಿ का प्रथम दृश्य कहाँ घटता है. ಸೊ ಆ ಒಂದು ಏಕಾಂಕಿಯ ಮೊದಲ ದೃಶ್ಯ ಎಲ್ಲಿ ಸಂಭವಿಸುತ್ತದೆ? ಬಡೆ ನಗರಕ್ಕೆ ಬಾಜಾರ್ ಮೇ, ಒಂದು ದೊಡ್ಡದಾದ ಊರಿನ ಒಂದು ಸಂತೆಯಲ್ಲಿ ಸೊ ಮೊದಲ ದೃಶ್ಯ ನಡೆಯಿತು ಅಂತಕ್ಕಂಥದ್ದು ಬಸಂತ್ ಕಿ ಸಚ್ಚಾಯಿಲಿರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು. ಸೊ ಅದೇ ತನಕ 9ನೇ ಪ್ರಶ್ನೆ ಇದೆ ಮಕ್ಕಳೇ,
ಪಂಡಿತ್ ರಾಜ್ ಕಿಶೋರ್ ಕहाँ रहते थे ಪಂಡಿತ್ ರಾಜ್ ಕಿಶೋರ್ ಅವರು ಎಲ್ಲಿ ವಾಸಿಸುತ್ತಿದ್ದರು ಅಂತ ಇದೆ. ಸೊ ಉಸ್ಕಾ ಉತ್ತರ ಬಚ್ಚೋ ಕಿಶನ್ಗಂಜ್ ಅಂತಕ್ಕಂಥ ಊರಿನಲ್ಲಿ ಪಂಡಿತ್ ರಾಜ್ ಕಿಶೋರ್ ಅವರು ವಾಸಿಸುತ್ತಿದ್ದರು. ಪ್ರಶ್ನೆ 10 ಇದೆ, ಪ್ರತಾಪ್ ಕಿ ಉಮ್ರ್ ಕಿತನಿ ಹೇ ಪ್ರತಾಪನ ವಯಸ್ಸು ಎಷ್ಟು ಅಂತ ಇದೆ. ಸೊ ಉಸ್ಕಾ ಉತ್ತರ ಬಚ್ಚೋ ಪ್ರತಾಪ್ का उम्र है 10 वर्ष. सो प्रश्न 12 इस प्रकार है बच्चों, इंटरनेट का अर्थ क्या है. सो इंटरनेट ಅಂದರೆ ಏನು ಅಂತ ಇದೆ. सो जैसे अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाली. ಅಸಂಖ್ಯಾತ ಕಂಪ್ಯೂಟರ್ಗಳ ಅಂತರ್ಜಾಲಗಳ ನಡುವೆ ಒಂದರಿಂದ ಇನ್ನೊಂದಕ್ಕೆ ಸಂಬಂಧವನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥ ಒಂದು ಬೃಹತ್ ಆಕಾರದ ಜಾಲವನ್ನು ನಾವು ಅಂತರ್ಜಾಲ ಅಂತ ಕರಿತೀವಿ. प्रश्न 12 है, प्रगतिशील राष्ट्र किसके द्वारा बदलाव लाने की कोशिश कर रहे हैं. ಪ್ರಗತಿಶೀಲ ರಾಷ್ಟ್ರಗಳು ಯಾವುದರ ಸಹಾಯದಿಂದ ಒಂದು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಈ ಗವರ್ನೆನ್ಸ್ ಅಂತ ಕರಿತೀವಿ, ಇದನ್ನು ಈ ಪ್ರಶಾಸನ ಅಂತಲೂ ಕರಿತೀವಿ. ಮಕ್ಕಳೇ ನೆನಪು ಇಟ್ಕೊಳ್ತಾರೆ, ಇಲ್ಲಿ ಇಂಟರ್ನೆಟ್ ಅಂತ ಬರೀತಾರೆ ಭಾಳ ಜನ, ಬಟ್ ಇಂಟರ್ನೆಟ್ ಅಲ್ಲ, ಈ ಗವರ್ನೆನ್ಸ್ ಅಂತ ಕರಿತೀವಿ. ಪ್ರಶ್ನೆ 13 है, लेखक को कहाँ ठहराया गया ಲೇಖಕರನ್ನು ಎಲ್ಲಿ ಒಂದು ವಾಸಿಸಲಿಕ್ಕೆ ತಂಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಸೊ ಜೈಸೆ ಹೋಟೆಲ್ ಕೆ ಕಮ್ರೆ ಮೇ ಹೋಟೆಲ್ನಲ್ಲಿ ಅಂತ ಇದ್ರ ಉತ್ತರ. प्रश्न 14 है, ब्रीफ केस में क्या था ब्रीफ केस ನಲ್ಲಿ ಏನಿತ್ತು. और उसका उत्तर है बच्चों कागजात. ब्रीफ केस ನಲ್ಲಿ ಏನಿತ್ತು ಅಂದ್ರೆ ಕಾಗದ ಪತ್ರಗಳಿತ್ತು. प्रश्न 15 है, लेखक ने कितने रुपये की बचत की ಲೇಖಕರು ಒಟ್ಟು ಎಷ್ಟು ರೂಪಾಯಿಗಳ ಒಂದು ಉಳಿತಾಯವನ್ನು ಮಾಡಿದ್ರು ಅಂತ ಇದೆ. ಸೊ उसका उत्तर है बच्चों 150 पैसे. ಲೇಖಕರು ಒಟ್ಟು 150 ರೂಪಾಯಿಗಳ ಒಂದು ಉಳಿತಾಯವನ್ನು ಮಾಡಬೇಕಂತ ತಿಳ್ಕೊಂಡಿದ್ರು. प्रश्न 6 है, कलम को लेखक का तलवार किसने माना है. ಪೆನ್ನನ್ನು ಲೇಖಕರ ಒಂದು ಖಡ್ಗ ಅಂತ ನಂಬಿರ್ತಕ್ಕಂಥ ಸಾಹಿತ್ಯಕಾರ ಯಾರು, ಅವರು ಯಾರಪ್ಪ ಅಂದರೆ ಹರಿಶಂಕರ್ परसाई. ಪ್ರಶ್ನೆ 17 इस प्रकार है बच्चों, दोस्तों ने क्या तय किया. ಸೊ ಇಬ್ಬರು ಗೆಳೆಯರು ಏನನ್ನು ನಿರ್ಧಾರವನ್ನು ಮಾಡಿದರಪ್ಪ ಅಂದ್ರೆ ಮಕಾನ್ ಬನಾನೆ ಮನೆಯನ್ನು ಕಟ್ಟಬೇಕಂತ ಏನು ಮಾಡಿದಾರಪ್ಪ ಅಂದ್ರೆ ನಿಶ್ಚಯವನ್ನು ಇಬ್ಬರು ಜನ ಗೆಳೆಯರು ಮಾಡಿದರು. ಪ್ರಶ್ನೆ 18 है, दोस्तों ने किन किन जानवरों से मुलाकात की. ಸೊ ಗೆಳೆಯರು ಯಾವ ಯಾವ ಒಂದು ಪ್ರಾಣಿ ಪಕ್ಷಿಗಳ ಜೊತೆಗೆ ಭೇಟಿಯನ್ನು ಮಾಡಿದರು ಅಂತ ಇದೆ. ಸೊ ಅದರ ಉತ್ತರ ಬಂದುಬಿಟ್ಟು ಮಕ್ಕಳೇ ಹಾತಿ, ಸಾಂಪ್, ಬೈಸ್, ಮಚ್ಲಿ. ಸೊ ಆ 4 ಆನೆ ಆಗಿರ್ಬೋದು, ಹಾವು ಆಗಿರ್ಬೋದು, ಬೈಸ್ ಎತ್ತಾಗಿರ್ಬೋದು, ಆಮೇಲೆ ಮಚ್ಲಿ ಮೀನು. ಸೊ ಈ 4ರ ಜೊತೆಗೆ ಏನು ಮಾಡಿದಪ್ಪ ಅಂತಂದ್ರೆ ಭೇಟಿ ಮಾಡಿ ಮನೆಯನ್ನು ಕಟ್ತಕ್ಕಂಥ ವಿಧಾನದ ಪರಿಚಯವನ್ನು ತಿಳಿದುಕೊಂಡ್ರು. ಮುಂದಿನ ಪ್ರಶ್ನೆ ಇದೆ ಮಕ್ಕಳೇ, ಪಹಲೆ ಲೋಗ್ ಕहाँ रहते थे ಮೊದಲು ಜನರು ಎಲ್ಲಿ ವಾಸಿಸುತ್ತಿದ್ದರು ಅಂತ ಇದೆ. ಸೊ ಉಸ್ಕಾ ಉತ್ತರ ಗುಫಾಂ ಔರ್ ಪೇಡೋಂ ಕೆ ನೀಚೆ ಗುಹೆಗಳಲ್ಲಿ ಮತ್ತು ಮರದ ಕೆಳಗಡೆ. ಸೊ ಮೊದಲು ಜನರು ಏನು ಮಾಡ್ತಿದ್ರಪ್ಪ ಅಂದ್ರೆ ವಾಸಿಸುತ್ತಿದ್ದರು. ರೋಬೋನಿಲ್ ಕಾ ಮುಲಾಕಾತ್ ಕಿಸಸೆ ಹುಯಿ ರೋಬೋನಿಲ್ನ ಒಂದು ಭೇಟಿ ಯಾರ ಜೊತೆ ಆಯಿತು. ಸೊ ರೋಬೋನಿಲ್ನ ಭೇಟಿ ಯಾರ ಜೊತೆ ಆಯಿತು, ರೋಬೋದೀಪ್ನ ಜೊತೆ ಆಯಿತು ಅಂತ ಹೇಳ್ತೀವಿ. ಸೊ ಪ್ರಶ್ನೆ 21 ಹೀಗಿದೆ, ರೋಬೋನಿಲ್ ವೈಜ್ಞಾನಿಕ ಲೇಖಕ ನಾಮ್ ಕ್ಯಾ ಥಾ. ಸೊ ವೈಜ್ಞಾನಿಕ ಸಂಶೋಧಕ ವಿಜ್ಞಾನಿ ಹೆಸರು ಏನಿತ್ತು. ಅವರ ಹತ್ರ ಉತ್ತರ ಇದೆ ಮಕ್ಕಳೇ, ಐಜಾಕ್ ಆಸಿಮೋವಾ. ಇವರು ವೈಜ್ಞಾನಿಕ ಲೇಖಕರ ಒಂದು ಹೆಸರು. ಪ್ರಶ್ನೆ 22 ಇದೆ, ಬಿಚೇಂದ್ರಿ ಪಾಲ್ ಕೋ ಕೌನ್ಸಾ ಗೌರವ ಪ್ರಾಪ್ತ ಹುವಾ ಹೇ. ಬಿಚೇಂದ್ರಿ ಪಾಲ್ಗೆ ಯಾವ ಒಂದು ಗೌರವ ಸಿಕ್ಕಿದೆ. ಸೊ ಅವರು ಯಾರಪ್ಪ ಅಂದರೆ ಎವರೆಸ್ಟ್ ಕಿ ಚೋಟಿ ಪರ್ ಚढ़ने वाली ಪ್ರಥಮ ಭಾರತೀಯ ಮಹಿಳಾ. ಎವರೆಸ್ಟ್ ಶಿಖರ ಮೇಲೆ ಏರಿರ್ತಕ್ಕಂಥ ಮೊದಲ ಭಾರತದ ಮಹಿಳೆಯ ಒಂದು ಪಾತ್ರಕ್ಕೆ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಯಾರು, ಬಿಚೇಂದ್ರಿ ಪಾಲ್. ಪ್ರಶ್ನೆ 23 ಇದೆ, ಕರ್ನಲ್ ಕಾ ನಾಮ್ ಕ್ಯಾ ಥಾ. ಕರ್ನಲ್ನ ಹೆಸರು ಏನು ಅಂತ ಇದೆ. ಸೊ ಅದರ ಉತ್ತರ ಬಂದುಬಿಟ್ಟು ಮಕ್ಕಳೇ ಕರ್ನಲ್ನ ಹೆಸರು ಏನು, ಖುಲ್ಲಾರ್. ಆಮೇಲೆ ಪ್ರಶ್ನೆ 24 ಇದೆ ಮಕ್ಕಳೇ, ಬಿಚೇಂದ್ರಿನೇ ಕಿಸಸೆ ಪ್ರೇರಣಾ ಪಾಯಿ. ಬಿಚೇಂದ್ರಿ ಅವರು ಪರ್ವತಾರೋಹಣ ಮಾಡಲಿಕ್ಕೆ ಯಾರಿಂದ ಪ್ರೇರಣೆ ಪಡೆದರು. ಅವರು ಉಸ್ಕಾ ಉತ್ತರ ಬಚ್ಚೋ ಅಪ್ನೆ ಬಾಯಿ ಸೆ ಅವರ ಸಹೋದರದಿಂದನೇ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಪ್ರೇರಣೆಯನ್ನು ಪಡೆದಿದ್ದರು. ಸೊ ಸೀರೀಸಲ್ಲಿರ್ತಕ್ಕಂಥ 25 ಪ್ರಶ್ನೆ ಹೀಗಿದೆ ಮಕ್ಕಳೇ, ಕಿಸ್ ನಗರ್ ಕೋ ಸಿಲಿಕಾನ್ ಸಿಟಿ ಕಹಾ ಜಾತಾ ಹೇ. ಯಾವ ನಗರವನ್ನು ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಅದರ ಉತ್ತರ ಬಂದುಬಿಟ್ಟು ಬೆಂಗಳೂರು. ಸೊ ಬೆಂಗಳೂರು ಅನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಇದೆ, ಸೆಂಟ್ ಫಿಲೋಮಿನಾ ಚರ್ಚ್ ಕಿಸ್ ನಗರ್ ಮೇ ಹೇ. ಸೆಂಟ್ ಫಿಲೋಮಿನಾ ಚರ್ಚ್ ಯಾವ ನಗರದಲ್ಲಿದೆ. ಅದರ ಉತ್ತರ ಬಂದುಬಿಟ್ಟು ಮಕ್ಕಳೇ ಮೈಸೂರು ನಗರದಲ್ಲಿ ಸೆಂಟ್ ಫಿಲೋಮಿನಾ ಚರ್ಚ್ ಇದೆ. ಪ್ರಶ್ನೆ 27 ಇದೆ ಮಕ್ಕಳೇ, ಕರ್ನಾಟಕ ಕಿ ಅರಬ್ಬಿ ಸಮುದ್ರ ಕರ್ನಾಟಕ ಕಿ ಕಿಸ್ ದಿಶಾ ಮೇ ಹೇ. ಅರಬ್ಬಿ ಸಮುದ್ರವು ಕರ್ನಾಟಕದ ಯಾವ ದಿಕ್ಕಿನಲ್ಲಿದೆ. ಸೊ ಅದರ ಉತ್ತರ ಬಂದುಬಿಟ್ಟು ಪಶ್ಚಿಮ ದಿಕ್ಕಿನಲ್ಲಿದೆ. ಸೊ 28ನೇ ಪ್ರಶ್ನೆ ಹೀಗಿದೆ ಮಕ್ಕಳೇ, ಖೇಲ್ ಮೇ ಸದಾ ಕೌನ್ ಬೇಇಮಾನಿ ಕರ್ತಾ ಹೇ. ಆಟದಲ್ಲಿ ಯಾರು ಯಾವತ್ತೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಸುಳ್ಳನ್ನು ಮಾಡ್ತಿದ್ರು, ಅಪ್ರಾಮಾಣಿಕರಾಗಿ ನಡ್ಕೊಳ್ತಿದ್ರು ಅಂದರೆ ರಾಮು. ಟೋಲಿಕಾ ಮುಖ್ಯ ಕೌನ್ ಬನ್ನ. ಆ ಸಮೂಹದ ನಾಯಕ ಯಾರಾದ್ರಪ್ಪ ಅಂದ್ರೆ ಮೋಹನ್ ಆದ. ಟೋಲಿಕಾ ನಾಮ್ ಕ್ಯಾ ರಖಾ ಗಯಾ. ಅದೇ ಒಂದು ಟೋಲಿ ಒಂದು ಸಮೂಹದ ಒಂದು ಹೆಸರನ್ನು ಏನಿಟ್ಟಿದ್ರು ಅಂತ ಇದೆ. ಸೊ ಅದರದ್ದೇ ಸಮೂಹದ ಹೆಸರಿಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸೊ ಬಾಲಶಕ್ತಿ ಅಂತಕ್ಕಂಥದ್ದು. ಇಷ್ಟಿತ್ತು ಮಕ್ಕಳೇ ಈ ಒಂದು ಗದ್ಯ ಭಾಗದಿಂದ ಇರತಕ್ಕಂಥ ಒಂದು
25 ಪ್ರಶ್ನೆಗಳು, 30 ಪ್ರಶ್ನೆಗಳು ಮತ್ತು ಪದ್ಯ ಭಾಗದಿಂದ ಇರತಕ್ಕಂಥದ್ದು 15 ಪ್ರಶ್ನೆಗಳು. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೀರೀಸ್ ಇದೆ. ಸೊ ನೋಡ್ತಾ ಇರಿ, ಹೆಚ್ಚೆಚ್ಚು ಅಧ್ಯಯನವನ್ನು ಮಾಡಿ ಉತ್ತಮವಾಗಿ ಅಂಕಗಳನ್ನು ಗಳಿಸಿ ನಮ್ಮ ಹಿಂದಿಯ ಒಂದು ಹೆಸರನ್ನು ತರ್ತೀರಿ ಅಂತಕ್ಕಂಥ ಆಶಾಭಾವನೆ ನಮ್ಮದಾಗಿದೆ. ನಮ್ಮ ಉದ್ದೇಶ ನಿಮಗೆ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸಲಿಕ್ಕೆ ಪ್ರೇರಣೆಯನ್ನು ಕೊಡೋದು. ನಮ್ಮಿಂದ ಎಷ್ಟು ಆಗಬೇಕು ಅನ್ನೋದನ್ನಷ್ಟು ಸಹಾಯವನ್ನು ಮಾಡ್ತಾ ಇದ್ದೀವಿ. ಸೊ ನೀವು ದಯಮಾಡಿ ವಿಡಿಯೋಗಳನ್ನು ನೋಡ್ತಾ ಇರಿ. ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಗೆಳೆಯರಿಗೆ ಹಂಚಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.